ಸಿಎಂ ಜನಸ್ಪಂದನ ಕಾರ್ಯಕ್ರಮ ಈಗಾಗಲೇ ಆರಂಭವಾಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಿಎಂ ಕೂಡ ಸ್ಥಳಕ್ಕೆ ಬರ್ತಾರೆ. ಇಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಇಟ್ಕೊಂಡು ಜನ ಬಂದಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಇವತ್ತು ಸಿಎಂನ ಕಂಡು ತಮ್ಮ ಸಮಸ್ಯೆಗಳನ್ನ ಹೇಳ್ಕೋಬೇಕು ಅಂತ ಬಂದಿದ್ದಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ 18,000 ರೂಪಾಯಿ ವಾಟರ್ ಬಿಲ್ ಅನ್ನ ತೆಗೆದುಕೊಂಡು ಬಂದಿದ್ದಾರೆ. ಬರೋಬ್ಬರಿ 18,000 ರೂಪಾಯಿ ಬಿಲ್ ಅಂತ ಇವರಿಗೆ ಕಂಗಾಲಾಗ್ಬಿಟ್ಟಿದ್ದಾರೆ ಪಾಪ. ಇವರು ಕಾವೇರಿ ನೀರು ಬಳಸದೇ ಇದ್ರೂ ಕೂಡ 18,000 ಬಿಲ್ ಕಳಿಸಿದ್ದಾರೆ ನಮ್ಮ ಮನೆಗೆ ಅಂತ ಹೇಳಿ ಯಲಹಂಕದ ನಿವಾಸಿ ಶಿವಶಂಕರ್ ಶಾಕ್ಗೊಳಗಾಗಿದ್ದಾರೆ. ಅದನ್ನು ತಗೊಂಡು ಬಂದಿದ್ದಾರೆ ಪಾಪ. 18,000 ಕೊಟ್ಟಿದ್ದಾರೆ ನಮಗೆ ಬಿಲ್ಲು. ನಾವು ಇನ್ಫ್ಯಾಕ್ಟ್ ನೀರನ್ನೇ ಬಳಸಿಲ್ಲ, ಅಂಥದ್ರಲ್ಲಿ ನಮ್ಗೆ ಯಾಕೆ ಈ ತರದ ಬಿಲ್ ಕಳಿಸಿದ್ದಾರೆ, ಇದು ಎಡವಟ್ ಆಗಿದೆ, ಇದನ್ನ ದಯವಿಟ್ಟು ಸರಿ ಮಾಡಿಸ್ಕೊಡಿ ಅಂತ ಹೇಳಿ ಬಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಅವ್ರ ಹತ್ರ ತಮ್ಮ ಸಮಸ್ಯೆನ ಹೇಳ್ಕೋಬೇಕು ಅಂತ ಹೇಳಿ ಶಿವಶಂಕರ್ ಬಂದಿದ್ದಾರೆ. ಟಿವಿ9 ಜೊತೆಗೆ ಮಾತನಾಡ್ತಾ ಟಿವಿ9 ಹತ್ರ ಅವರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ನೋಡಿ, ಇಲ್ಲಿ ಬಿಲ್ ತೋರಿಸ್ತಾ ಇದ್ದಾರೆ, ಇದು ವಾಟರ್ ಬಿಲ್. ಇದು ಇವರು ಕಾವೇರಿ ನೀರು ಕನೆಕ್ಷನ್ ತಗೊಂಡಿಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ, ನಾವು ಬಳಸಿಲ್ಲ, ನೀರನ್ನು ಬಳಸಿಲ್ಲ ಅಂತ ಹೇಳಿ. 18,000 ರೂಪಾಯಿ ಬಿಲ್ ಅಂತ ಹೇಳಿದ್ರೆ ಅದು ಹೇಗೆ ಸಾಧ್ಯ ಅನ್ನೋದು ಕೂಡ ಒಂದು ಪ್ರಶ್ನೆ. ಇವ್ರು ನೀರು ಇನ್ಫ್ಯಾಕ್ಟ್ ಬಳಸಿದ್ರು ಕೂಡ, ಅಕಸ್ಮಾತ್ ಏನಾದರೂ ಬಳಸಿದ್ರು ಕೂಡ 18,000 ರೂಪಾಯಿ ಎಷ್ಟು ಬಿಲ್ ಬರುತ್ತೆ ಅಂತ ಹೇಳಿದ್ರೆ ಅಷ್ಟು ಪ್ರಮಾಣದಲ್ಲಿ ನೀರು ಯಾರಾದರೂ ಬಳಸ್ತಾರ, ಅಥವಾ ಇವರೇನಾದರೂ ಕಮರ್ಷಿಯಲ್ ಪರ್ಪಸ್ ಟ್ಯಾಂಕರ್ಗಳನ್ನು ಏನಾದರೂ ಮಾಡಿಕೊಂಡು ಸರಬರಾಜು ಮಾಡ್ತಾರಾ, ಇಂಥದ್ದೆಲ್ಲವೂ ಕೂಡ ಪ್ರಶ್ನೆಗಳು ಬರುತ್ತೆ. 18,000 ಬಿಲ್ ಕಳಿಸೋದಕ್ಕೆ ಹೇಗೆ ಸಾಧ್ಯ ಅಂತೇಳಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಪಾಪ ಶಿವಶಂಕರ್ ಅವರು. ನಮ್ಮ ಟಿವಿ9 ಜೊತೆಗೆ ಅವ್ರು ಮಾತನಾಡಿದ್ದಾರೆ, ನಮ್ಮ ಪ್ರತಿನಿಧಿ ಜೊತೆಗೆ. ಬನ್ನಿ ಏನು ಹೇಳ್ತಾರೆ ನೋಡೋಣ. ಮುಖ್ಯಮಂತ್ರಿಗಳ ರಾಜ್ಯ ಮಟ್ಟದ ಜನಸ್ಪಂದನ ಕಾರ್ಯಕ್ರಮಕ್ಕೆ ಸಾಕಷ್ಟು ವಿವಿಧ ರೀತಿಯ ಸಮಸ್ಯೆಗಳನ್ನು ತಂದು ಜನ ಈಗಾಗಲೇ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಬೇಕು, ಸಮಸ್ಯೆಗಳನ್ನ ಬಗೆಹರಿಸ್ಕೋಬೇಕು ಅಂತ. ಅದರಲ್ಲಿ ವಿಶೇಷವಾಗಿ ಬೆಂಗಳೂರಿಗೊಬ್ಬರು ನಿವಾಸಿಯೊಬ್ಬರು ಏನೋ ಪ್ರಮುಖವಾಗಿ ಕಾವೇರಿ ಬಿಲ್ನ ಸಮಸ್ಯೆ ಬಗ್ಗೆ ತಂದರೆ ನಾನು ಆ ಒಂದು ಬಿಲ್ಲನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಕರೆಂಟ್ ಅಂದರೆ ಕಾವೇರಿ ಬಿಲ್ ನಾವು ಕನೆಕ್ಷನ್ನೇ ತೊಗೊಂಡಿಲ್ಲ, ಆದರೂ ಕೂಡ 18,000 ನಮಗೆ ಬಿಲ್ ಬಂದಿದೆ. ನಾವಿನ್ನೂ ಕಾವೇರಿ ವಾಟರ್ ಮೀಟರ್ ಕೂಡ ಹಾಕಿಲ್ಲ, ಕಾವೇರಿ ನೀರನ್ನು ಬಳಸ್ತಾನೆ ಇಲ್ಲ, ಆದರೂ ಕೂಡ ಈ ಒಂದು ಸಮಸ್ಯೆ ಆಗ್ತಿದೆ. ಈ ವಿಚಾರವನ್ನು ಮುಖ್ಯಮಂತ್ರಿಗಳು ತರಬೇಕು ಅಂತೇಳಿ ಆ ಒಂದು ಬಿಲ್ಲನ್ನು ಕೂಡ ತಂದಿರುವಂಥ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಎಲ್ಲಿಂದ ಬಂದಿರಿ, ನಿಮ್ಮ ಹೆಸರು? ಸರ್, ನನ್ನ ಹೆಸರು SP ಶಿವ ಅಂತ. ನಾನು ಬಂದಿರೋದು ಯಲಹಂಕದಿಂದ ಬಂದಿದ್ದೀನಿ ಸರ್. ನಾನು ಕಾವೇರಿ ಇದು ವಾಟ್ರಿಗೆ ಅಪ್ಲಿಕೇಶನ್ ಹಾಕಿ 1 ತಿಂಗಳಿಂದ ಅಪ್ಲಿಕೇಶನ್ ಹಾಕಿ ನವಂಬರಲ್ಲಿ ನನಗೆ ಅಲರ್ಟ್ ಆಗಿದೆ. ಇದು ಕಾವೇರಿ ವಾಟರ್ ನವಂಬರಲ್ಲಿ ನನಗೆ ಅಲರ್ಟ್ ಆಗಿದೆ. ಆದರೆ ಡಿಸೆಂಬರ್ ಬಿಲ್ಲಲ್ಲಿ ಜನವರಿಲಿ ನನಗೆ ಬಿಲ್ ತಂದು ಕೊಟ್ಟರು, ನೀವು 18,000 ಕಟ್ಟಬೇಕು, 18,498 ರೂಪಾಯಿ ಕಟ್ಟಬೇಕು ಅಂತ ಬಿಲ್ ಕೊಟ್ಟಿದ್ದಾರೆ ಸರ್. ನಾನು ಇನ್ನೂ ಒಂದು ತೊಟ್ಟು ನೀರು ತೊಗೊಂಡಿಲ್ಲ, ಮೀಟ್ರ್ ಸಮೇತ ಬಂದಿದ್ದೀನಿ. ಇನ್ನೂ ನಾನು ಒಂದು ತೊಟ್ಟು ನೀರು ತೊಗೊಂಡಿಲ್ಲ, ಇನ್ನೂ ಮೀಟ್ರ್ ಅಳವಡಿಕೆ ಆಗಿಲ್ಲ. ಆದರೆ ನಿಮಗೆ ಕಾವೇರಿ ವಾಟರ್ ಬಿಲ್ ಬಂದಿದೆ. ಬಿಲ್ ಯಾರು ಕೊಟ್ಟಿದ್ದು ಹಾಗಾದ್ರೆ? ಅವರು BWSS ಅವರು ಕೊಟ್ಟು ಹೋಗಿದ್ದಾರೆ ಸರ್. ಅಧಿಕಾರಿಗಳಿಗೆ ಅಲ್ಲಿ ಕೇಳಿಲ್ಲ, ನಿಮ್ಮ ಯಲಹಂಕ ಸ್ಥಳೀಯ ಅಧಿಕಾರಿಗಳಿಗೆ ಕೇಳಿದೆ. ನೋಡಿ ಸರ್, ನಾನು ಇನ್ನೂ ನೀರೇ ತೊಗೊಂಡಿಲ್ಲ, ಬಿಲ್ ಸಮೇತ ಇಲ್ಲ ಅಂತಂದು ನಾನು ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಅವ್ರು ಇಲ್ಲ ರೀ, ನೀವು ಕಟ್ಟಲೇಬೇಕು. ಆ ಲೇಔಟ್ ಆದಾಗಿಂದ ಏನದು CMC ನೀರಿತ್ತು ಅದ್ರದ್ದು ಬಿಲ್ ಕಟ್ಟಬೇಕಾಗುತ್ತೆ. ಅರಿಯರ್ಸು ಈ ತಿಂಗಳದು ನೀವು ನೀರು ಯೂಸ್ ಮಾಡಿಲ್ಲ, ಆದರೆ ಅರಿಯರ್ಸ್ ಎಲ್ಲ ನೀವು ಕಟ್ಟಲೇಬೇಕು ಹಾಗಂತ ಹೇಳ್ಬಿಟ್ಟು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ ಸರ್, ನಿಮ್ಮದು ಸ್ಯಾನಿಟರ್ದು ಇದು ಲೈನನ್ನು ಕಟ್ ಮಾಡ್ತೀವಿ, ನಿಮ್ಮ ಸ್ಯಾನಿಟರಿ ಲೈನನ್ನು ಬ್ಲಾಕ್ ಮಾಡ್ತೀವಿ ಅಂತ ನಮಗೆ ಎದುರಿಸ್ತಾ ಇದ್ದಾರೆ. ಎಲ್ಲಿನ ಅಲ್ಲಿ ಅಧಿಕಾರಿಗಳು, ಜಲಮಂಡಳಿ ಅಧಿಕಾರಿಗಳು ನಿಮಗೆ ಬೆದರಿಸ್ತಾ ಇದ್ದಾರೆ. ನೀವು ನೀರು ಇದು 18,000 ನೀವು ಬಿಲ್ ಕಟ್ಟಲಿಲ್ಲ ಅಂತಂದ್ರೆ ನಿಮ್ಮದು ಸ್ಯಾನಿಟರಿ ಕನೆಕ್ಷನ್ ಅನ್ನು ಕಟ್ ಮಾಡಿ ನಿಮ್ಮದು ಟಾಯ್ಲೆಟ್ ನೀರು ಹೋಗದೆ ಇರೋ ಥರ ನಾವು ಬ್ಲಾಕ್ ಮಾಡ್ತೀವಿ ಅಂತ ಇದ್ದಾರೆ. ಈಗ ಮುಖ್ಯಮಂತ್ರಿಗಳ ಹತ್ರ ಏನು ಮನವಿ ಮಾಡಕ್ಕೆ ಹೊರಟಿದ್ರೆ? ಮನವಿ ಮಾಡಿ ಏನು ಮಾಡೋಣ ಸರ್, ಜನಸಾಮಾನ್ಯರಿಗೆ ಈ ಥರ ನೀರೇ ಒಂದು ತೊಟ್ಟು ತೊಗೊಳಕ್ಕಿಂತ ಮುಂಚೆನೆ ಬಿಲ್ ಇದು ಮೀಟರ್ ಸಮೇತ ಬಂದಿದ್ದೀನಿ. ನೀರು ಒಂದು ತೊಟ್ಟು ತೊಗೊಳಕ್ಕಿಂತ ಮುಂಚೆನೆ ಒಂದು ತೊಟ್ಟು ನೀರು ಕುಡಿದೇ ಇಲ್ಲ ನಾವು. 18,000 ಕಟ್ಟಿ ಅಂದರೆ ಯಾವ ಥರ ನೀವು ಜನಗಳಿಗೆ ಸ್ಪಂದನೆ ಮಾಡ್ತಾ ಇದ್ದೀರಿ? ಜನಗಳಿಗೆ ಒಂದು ಒಳ್ಳೆಯದ ರೀತಿಯಲ್ಲಿ ಯಾವ ಥರ ಮಾಡ್ತೀರಿ ನೀವು ಕೇಳ್ಕೊಳ್ಳೋಣ ಅವರಿಗೆ ಅಂತ ಬಂದಿದ್ದೀವಿ ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ಯಲಹಂಕದ ನಿವಾಸಿಯವರ ಮಾತೆ. ಕ್ಯಾಮರಾಮನ್ ಮಹೇಂದ್ರ ಜೊತೆ ಸುನಿಲ್, ಟಿವಿ9 ಬೆಂಗಳೂರು.